ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಪೊಲೀಸರ ಕಣ್ಗಾವಲು. ಎಲ್ಲ 7 ಆರೋಪಿಗಳ ಚಲನವಲನಗಳ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಕಟ್ಟೆಚ್ಚರ ವಹಿಸುವಂತೆ ಬೆಂಗಳೂರು ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. 7 ಆರೋಪಿಗಳ ಮನೆಗಳ ಬಳಿ ಸ್ಥಳೀಯ ಪೊಲೀಸರು ತಲುಪಿದ್ದಾರೆ. ಆರೋಪಿಗಳು ತಪ್ಪಿಸಿಕೊಳ್ಳದಂತೆ ಎಚ್ಚರಿಕೆ ವಹಿಸಿದ್ದಾರೆ ಪೊಲೀಸರು. ಇವತ್ತು ಸಂಜೆ ವೇಳೆಗೆ ಎಲ್ಲಾ ಆರೋಪಿಗಳು ಅರೆಸ್ಟ್ ಆಗೋ ಸಾಧ್ಯತೆ ಇದೆ. 7 ಆರೋಪಿಗಳ ಮೇಲೆ, ಅವರ ಚಲನವಲನಗಳ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ. ತಪ್ಪಿಸಿಕೊಳ್ಳದಂತೆ ಎಚ್ಚರಿಕೆ ವಹಿಸಿದ್ದಾರೆ ಪೊಲೀಸರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈಗ 7 ಆರೋಪಿಗಳು ಮತ್ತೆ ಜೈಲು ಸೇರೋದು ಪಕ್ಕ. ಅವರೆಲ್ಲರನ್ನೂ ಈಗ ಅರೆಸ್ಟ್ ಮಾಡಬೇಕಾಗಿದೆ. ಹಾಗಾಗಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಸೊ ಯಾರೂ ಕೂಡ ತಪ್ಪಿಸಿಕೊಳ್ಳದಂತೆ ಎಚ್ಚರಿಕೆ ವಹಿಸ್ತಾ ಇದ್ದಾರೆ. ಅವರವರ ಮನೆ ಬಳಿ ಈಗಾಗಲೇ ಸ್ಥಳೀಯ ಪೊಲೀಸರು ತಲುಪಿದಾರಂತೆ. ಸೊ ಏನೆಲ್ಲ ಪ್ರೊಸೀಜರ್ಗಳು ನಡೀತಾ ಇದೆ, ಏನ್ ಪ್ರೊಸೆಸ್ ಆಗ್ತಾ ಇದೆ? ಖಂಡಿತವಾಗಿ ಶ್ವೇತಾ, ಈಗಾಗಲೇ ಇವನು A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಬಳಿ ಮನೆ ಬಳಿ ಈಗಾಗಲೇ ಪೊಲೀಸರು ಹೋಗಿರುವಂಥದ್ದು. ಈಗಾಗಲೇ ಎಲ್ಲ 7 ಜನ ಆರೋಪಿಗಳು ಜಾಮೀನು ರದ್ದು ಮಾಡುವಂತೆ ಈಗ ಇನ್ನು ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ. ಅದೇ ಹಿನ್ನೆಲೆಯಲ್ಲಿ ಈಗಾಗಲೇ 7 ಜನ ಆರೋಪಿಗಳ ಮನೆ ಬಳಿ ಅಲ್ಲಿಂದ ಯಾವ್ಯಾವ ಆರೋಪಿಗಳು ಯಾವ್ಯಾವ ಬೆಂಗಳೂರಿನ ಯಾವ್ಯಾವ ಸ್ಥಳಗಳಲ್ಲಿದೆ ಅಲ್ಲಿನ ಸ್ಥಳೀಯ ಪೊಲೀಸರಿಗೆ ಈಗಾಗಲೇ ಮಾಹಿತಿಯನ್ನು ರವಾನೆ ಮಾಡಿರುವಂಥದ್ದು. ಅದೇ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ಆರೋಪಿಗಳ ಮನೆಗಾಗಲೇ ಸ್ಥಳೀಯ ಪೊಲೀಸರನ್ನು ರವಾನೆ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಆರೋಪಿಗಳು ಅಪ್ಸ್ಕೊಂಡು ಆಗದಂತೆ ನೋಡ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ಪೊಲೀಸರು ಎಚ್ಚರವನ್ನು ವಹಿಸಬೇಕಾಗುತ್ತೆ. ಜೊತೆಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಹೊರಬಿದ್ದಿದೆ. ಆ ಒಂದು ಆದೇಶದ ಪ್ರತಿ ಕೈಗೆ ಸಿಗ್ತಾ ಇದ್ದಂತೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಅವರೇನಾದರೂ ಮನವಿ ಸಲ್ಲಿಸಿದಾರಾ, ಕಾಲಾವಕಾಶ ಕೇಳಿದಾರಾ, ಈ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಅದೇ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಒಂದಷ್ಟು ಪ್ರಾರಂಭದ ಹಂತದ ಎಚ್ಚರಿಕೆಗಳನ್ನು ಈಗಾಗಲೇ ವಹಿಸಿರುವಂಥದ್ದು. ಜೊತೆಗೆ ಯಾರು ಕೂಡ ಆರೋಪಿಗಳು ತಪ್ಪಿಸ್ಕೊಳ್ಬಾರ್ದು, ಆ ನಿಟ್ಟಿನಲ್ಲಿ ಪೊಲೀಸರು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಜೊತೆಗೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸುವಂತೆ ಕೂಡ ಈಗಾಗಲೇ ಒಂದಷ್ಟು ಆರೋಪಿಗಳಿಗೆ ಕರೆ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಅದೇ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಒಳಗಾಗಿ ಎಲ್ಲ ಆರೋಪಿಗಳನ್ನು ಬಂಧನ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ಯಾಕಂದರೆ ಈಗಾಗಲೇ ಅರೆಸ್ಟ್ ಮೆಮೊ ತೆಗೆದುಕೊಳ್ಬೇಕಾಗಿದೆ. ಆ ಅರೆಸ್ಟ್ ಮೆಮೊ ತೆಗೆದುಕೊಳ್ಳೋದಕ್ಕೆ ಸುಪ್ರೀಂ ಕೋರ್ಟ್ನ ಒಂದಷ್ಟು ಏನು ತೀರ್ಪಿನ ಪ್ರತಿ ಸಿಕ್ಕಬೇಕಾಗಿದೆ. ಅದರಲ್ಲಿ ಏನಾದರೂ ಸೂಚನೆಗಳನ್ನ ಕೊಟ್ಟಿದ್ದಾರಾ, ಅದನ್ನೇ ಹೇಗೆ ಪಾಲನೆ ಮಾಡಬೇಕು, ಈ ರೀತಿಯಾದಂಥ ಒಂದಷ್ಟು ಮಾಹಿತಿಗಳನ್ನು ಇನ್ನು ಪೊಲೀಸರಿಗೆ ಸಿಗಬೇಕಾಗಿದೆ. ಹೀಗಾಗಿ ಆ ಆದೇಶದ ಪ್ರತಿ ಸಿಕ್ಕ ಕೂಡಲೇ ಆರೋಪಿಗಳು ಈಗಾಗಲೇ ಎಲ್ಲ ಆರೋಪಿಗಳನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪೊಲೀಸರು ಎಲ್ಲ ಪ್ರಯತ್ನಗಳನ್ನು ಮಾಡಿರುವಂಥದ್ದು. ಆದರೆ ದರ್ಶನ್ ಇದುವರೆಗೂ ಕಾಂಟ್ಯಾಕ್ಟ್ಗೆ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಆದರೆ ಕೆಲವೊಂದಷ್ಟು ಆರೋಪಿಗಳು, ಪವಿತ್ರ ಗೌಡ ಆಗಿರ್ಬೋದು, ಉಳಿದಂತೆ RR ನಗರದಲ್ಲಿರುವಂಥ ಕೆಲವೊಂದಷ್ಟು ಆರೋಪಿಗಳು ಮನೆಯಲ್ಲೇ ಇದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂಥದ್ದು. ಜೊತೆಗೆ ಒಂದಷ್ಟು ಆರೋಪಿಗಳು ಹರೀಶ್ ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.